ಎಲ್ಲರೂ ಅಷ್ಟೇ. ಏನಂದರೆ ಬೇರೆ ಬೇರೆ ಒಬ್ಬರು ನನಗೆ ಅವ್ರಿಗೆ ಗೊತ್ತು, ನನಗೆ ಇವ್ರಿಗೆ ಗೊತ್ತು, ಹಿಂಗೆ ನನಗೆ ಮೈಸೂರಲ್ಲಿ ನಾನು ಇರೋದು, ನನಗೆ ಮಿನಿಸ್ಟ್ರು ಗೊತ್ತಂತ ಯಾರೋ ಒಬ್ಬರು ಹೇಳಿದ್ರಂತೆ. ಅವ್ರ ಹೆಸರು ಹೇಳೋದು ಬೇಡ, ನಾನು ಯಾವ ಮಿನಿಸ್ಟ್ರ್ ಹತ್ರ ಬೇಕಾದರೆ ಮಾತಾಡ್ತೀನಿ, ಹೆಂಗೆ ಬದಲಾವಣೆ ಮಾಡ್ತೀನಿ ಅಂತ ಅವ್ರಿಗೆ ನಾನು ಹೇಳ್ತಿದ್ದೀನಿ. ನಿನಗೆ ಯಾವ ಮಿನಿಸ್ಟ್ರ್ ಗೊತ್ತಿರಲಿ, ಯಾರೇ ಗೊತ್ತಿರಲಿ, ಆದರೆ ಯಾರೇ ಇದ್ರೂ ಸಂವಿಧಾನ ಅಡಿಯಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಗೊತ್ತಿದೆ ಅಂತ ಹೇಳಿದ ತಕ್ಷಣ ಯಾರು ಬಂದು ದೌರ್ಜನ್ಯ ಮಾಡೋಕ್ಕಾಗಲ್ಲ. ನೀವೇನಾದರೂ ಈ ವಿಷಯದಲ್ಲಿ ಬೇರೆ ಬೇರೆ ಒಳ್ಳೆಯವರ ಹೆಸರುಗಳನ್ನ ಬಳಸ್ಕೊಂಡು ಹೋದರೆ ನಿಮ್ಮ ಮೇಲೆ ಅದನ್ನು ಒಂದು ಕೇಸ್ ಮಾಡೋಕ್ಕಾಗುತ್ತೆ, ನಿಮ್ಮ ಹೆಸರು ಹಾಳಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಂಥವ್ರಿಗೆ ಯಾವುದೇ ಒಂದು ರಾಜಕಾರಣಿಗಳಾಗಲಿ ಸರ್ಕಾರ ಆಗಲಿ ಇವ್ರಿಗೆ ಸಪೋರ್ಟ್ ನಿಂತ್ಕೊಳ್ಬೇಡಿ. ಯಾಕಂದರೆ ಇವ್ರು ಮೋಸಗಾರರು, ಒಬ್ಬರಿಗೆ ನಂಬಿಸಿ ಮೋಸ ಮಾಡಿರೋರು, ದುಡ್ಡು ತಗೊಂಡು ಪೇಪರ್ ಕಳೆದೋಗಿದೆ ಅಂತ ಹೇಳಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಅದು ಸರ್ಟಿಫಿಕೇಟ್ ಕಾಪಿ ತಗೊಂಡು ಇನ್ನೊಬ್ಬರಿಗೆ ಮಾರಾಟ ಮಾಡಿದ್ದಾರೆ. ಅಂದರೆ ಇವ್ರ ಥರ ಮೋಸಗಾರರು ಯಾರೂ ಇಲ್ಲ ಅಂತ ಹೇಳಿ ಹೀಗೆ. ಆದರೆ ಇವ್ರಿಗೆ ಯಾರೇ ಒಂದು ರಾಜಕಾರಣಿ ವ್ಯಕ್ತಿಗಳಾಗಲಿ, ಯಾವುದೇ ಒಂದು ಇಲಾಖೆಯವರಾಗಲಿ ಇವ್ರ ಪರವಾಗಿ ಏನಾದರೂ ಬಂದು ಯಾರು ಮೋಸ ಮಾಡಿದಾರೋ ಅವ್ರ ಪರವಾಗಿ ಬಂದು ಏನಾದರೂ ನಿಂತ್ಕೊಂಡು ಏನಾದರೂ ಮಾಡೋದು ಅವ್ರ ವಿರುದ್ಧನೂ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಈಗ ಕೋರ್ಟಲ್ಲಿ ಇದು ಆ್ಯಕ್ಚುಲಿ ಕೇಸ್ ಆಗಿದೆ ಅಂತ ಹೇಳಿದ್ರಿ, ಏನು ನಡೀತಾ ಇದೆ ಸರ್? ಏನಂದರೆ ಇತ್ತೀಚೆಗೆ ನಮ್ಮ ಗಮನಕ್ಕೆ ಬಂದಿದ್ದ ತಕ್ಷಣ ನಾವು ಯಾವತ್ತೂ ಕಾನೂನನ್ನು ಕೈಗೆ ಎತ್ಕೊಳೋರಲ್ಲ. ಹೀಗೆ ಕಾನೂನು ಮುಖಾಂತರ ನ್ಯಾಯಾಲಯದ ಹೋಗ್ಬಿಟ್ಟು ಈ ನ್ಯಾಯಾಲಯ ಗಮನಕ್ಕೆ ತಂದು ನಾವು ಆಲ್ರೆಡಿ ಆ ಜಾಗದ ಮೇಲೆ ನಾವು ಸ್ಟೇ ತಗೊಂಡು ಬಂದಿದ್ದೀವಿ. ಇಂಜೆಕ್ಷನ್ ಸಿಕ್ಕಿದೆ, ತಾತ್ಕಾಲಿಕವಾಗಿ ಇಂಜೆಕ್ಷನ್ ಸಿಕ್ಕಿದೆ. ಇಂಜೆಕ್ಷನ್ ಸಿಕ್ಕಿದೆ ಅಂದರೆ ನಮಗೆ ಜಯ ಸಿಕ್ಕಿದೆ ಅಂತ ಅರ್ಥ. ಹೀಗೆ ಅದರಿಂದ ನ್ಯಾಯಾಲಯ ಗಮನದಲ್ಲೂ ಇದೆ. ಇವರೆಲ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ. ಇವರೇ ಬಂದು ನಮ್ಮ ಹತ್ರ ಕೂತ್ಕೊಂಡು ಏನೋ ಆಗಿರೋದು ತಪ್ಪಾಯ್ತಂತ ಏನು ವಿಜಯಕುಮಾರ್ ಸೇರಬೇಕಾಗಿರುವಂಥ ಜಾಗವನ್ನು ಬಿಟ್ಕೊಟ್ರೆ ಇವರೆಲ್ಲ ಹೊರಗಡೆ ತುಳ್ಕಾಡ್ತಾರೆ. ಇಲ್ಲ ಅಂದರೆ ಇಡೀ ಇವ್ರ ಕುಟುಂಬದ ಎಲ್ಲರ ಮಾನ ಮರ್ಯಾದೆನೂ ಹೋಗುತ್ತೆ ಅಂತ ಇಲ್ಲಿ ಸಂದರ್ಭ